ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ MGN ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಜ್ಯದ ಬಸ್ ಪ್ರಯಾಣಿಕರಿಗೆ ಒಂದು ದೊಡ್ಡ ಅಪ್ಡೇಟ್ ಬಂದಿರುವಂತದ್ದು ಸಾರಿಗೆ ಇಲಾಖೆಯಿಂದ. ಇನ್ ಮುಂದೆ ಮಹಿಳೆಯರಿಗೆ ಮಾತ್ರವಲ್ಲದೆ ಪುರುಷರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆ ಮಾಡುವ ಬಗ್ಗೆ ಒಂದು ಸರ್ಕಾರ ಈಗ ನಿರ್ಣಯವನ್ನ ಕೈಗೊಂಡಿರುವಂತದ್ದು. ಸೊ ಇಲ್ಲಿ ಹೊಸದಾಗಿ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಅವರು ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಹಾಗಾದ್ರೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಏನು, ಯಾರಿಗೆ ಸಿಗುತ್ತೆ, ಯಾವ ಕೆಲಸಕ್ಕೆ ಬಳಸಬಹುದು, ಮತ್ತೆ ಬಸ್ ಸೇವೆಯಲ್ಲಿ ಇನ್ನೇನೆಲ್ಲ ಬದಲಾವಣೆಗಳನ್ನ ತರೋದಕ್ಕೆ ಮುಂದಾಗಿದೆ ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮ್ಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ, ಇಲ್ಲಾಂದ್ರೆ ನಿಮ್ಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಹಾಗಾಗಿ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೂತನರಾಗಿ ಸಾರಿಗೆ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಅವರು ಕೆಎಸ್ಆರ್ಟಿಸಿಯ ಕೇಂದ್ರ ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಒಂದು ಸಭೆಯನ್ನು ನಡೆಸ್ತಾರೆ. ಆ ಒಂದು ಸಭೆ ಆದ ನಂತರ ಕೆಲವೊಂದಿಷ್ಟು ಮಹತ್ವವಾಗಿರುವಂತಹ ಮಾಹಿತಿಗಳನ್ನ ಹಂಚ್ಕೊಂಡಿದ್ದಾರೆ. ಏನೇನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮತ್ತೆ ಏನೇನೆಲ್ಲ ಘೋಷಣೆಯನ್ನ ಮಾಡಿದ್ದಾರೆ ಎನ್ನುವಂತನ್ನ ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮಹಿಳೆಯರಿಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡುವುದ್ರ ಬಗ್ಗೆ. ಶಕ್ತಿ ಯೋಜನೆಯನ್ನ ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಗೆ ತರೋದಕ್ಕೆ ಸರ್ಕಾರ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡೋದಕ್ಕೆ ನಿರ್ಧರಿಸಿದೆ ಅಂತ ಹೇಳಿದ್ದಾರೆ. ಇದಕ್ಕಾಗಿ ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ನೀಡುವಂತಹ ಉದ್ದೇಶ ಇರುವಂತದ್ದು. ಈ ಒಂದು ಕಾರ್ಡ್ ಅನ್ನ ಬಳಸಿ ಮಹಿಳೆಯರು ಉಚಿತ ಬಸ್ ಪ್ರಯಾಣ ಮಾಡಬಹುದು. ಮುಂದಿನ ದಿನಗಳಲ್ಲಿ ಪ್ರಯಾಣದ ದಾಖಲೆ ಆಗಿರ್ಬೋದು ಮತ್ತು ಪರಿಶೀಲನೆ ಮಾಡೋದಕ್ಕೆ ಆಗಿರ್ಬೋದು ಸುಲಭ ಆಗುತ್ತೆ ಈ ಒಂದು ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡೋದ್ರಿಂದ. ಇದು ಎಲ್ಲಾನು ಕೂಡ ಉಪಯೋಗ ಇದೆ. ಹಾಗಾಗಿ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಅನ್ನ ನಾವು ಕೊಡ್ತೀವಿ ಅಂತ ಹೇಳಿರುವಂತದ್ದು. ಇನ್ನು ಎರಡನೇದಾಗಿ ಪುರುಷರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ನ, ಅಂದ್ರೆ ಗಂಡಸರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೊಳ್ಳೇಬೇಕಾಗಿರುವಂತದ್ದು. ಶಕ್ತಿ ಕಾರ್ಡ್ ಮಾದರಿಯಲ್ಲಿನೇ ಪುರುಷರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ನ ನೀಡೋದಕ್ಕೆ ಸರ್ಕಾರ ಯೋಜನೆ ರೂಪಿಸ್ತಾ ಇದೆ ಅಂತ ಹೇಳಿದ್ದಾರೆ. ಆದ್ರೆ ಈ ಕಾರ್ಡ್ ಉಚಿತ ಪ್ರಯಾಣಕ್ಕೆ ಇರುವುದಿಲ್ಲ. ಅಂದ್ರೆ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ರೀತಿನೇ ಇರುತ್ತೆ, ಆದ್ರೆ ಪುರುಷರು ಯಾವುದೇ ಕಾರಣಕ್ಕೂ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಕಾರ್ಡ್ಗೆ ಹಣವನ್ನ ರೀಚಾರ್ಜ್ ಮಾಡ್ಕೋಬೇಕಂತೆ. ಅಂದ್ರೆ ನಾವು ಹೇಗೆ ಈ ಮೊಬೈಲ್ ಬಿಲ್ ಅನ್ನ ಪೇ ಮಾಡಿ ಅನಂತರ ನಾವು ಯೂಸ್ ಮಾಡ್ತೀವಲ್ಲ, ಅದೇ ರೀತಿಯಾಗಿ ನಾವು ಆ ಒಂದು ಕಾರ್ಡ್ ಅನ್ನ ಮೊದಲೇ ರೀಚಾರ್ಜ್ ಮಾಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ನಾವು ಬಸ್ ನಲ್ಲಿ ಟಿಕೆಟ್ ದರವನ್ನ ಇದೇ ಕಾರ್ಡ್ ಮೂಲಕ ಪಾವತಿ ಮಾಡಬಹುದು. ಇದರಿಂದ ಚಿಲ್ಲರೆ ಸಮಸ್ಯೆ ಕಡಿಮೆ ಆಗುತ್ತೆ ಅನ್ನುವಂತಹ ಉದ್ದೇಶದಿಂದ ಪುರುಷರಿಗೂ ಕೂಡ ಈ ಒಂದು ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ರೀತಿನೇ ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತಿರುವಂತದ್ದು. ಆದ್ರೆ ಇಲ್ಲಿ ಉಚಿತ ಪ್ರಯಾಣ ಇರೋದಿಲ್ಲ. ನಾವು ಅದನ್ನ ಮೊದಲೇ ರೀಚಾರ್ಜ್ ಮಾಡ್ಕೋಬೇಕು. ಯಾವ ರೀತಿ ಅಂದ್ರೆ ಮೊಬೈಲ್ ರೀಚಾರ್ಜ್ ಮಾಡುವಂತ ರೀತಿ ನಾವು ಮೊದಲೇ ರೀಚಾರ್ಜ್ ಮಾಡ್ಕೊಂಡು ಆಮೇಲೆ ಯೂಸ್ ಮಾಡ್ತೀವಲ್ಲ, ಅದೇ ರೀತಿ. ಎಕ್ಸಾಂಪಲ್ ಹೇಳೋದಾದ್ರೆ ಒಂದು 500 ರೂಪಾಯಿಗೆ ರೀಚಾರ್ಜ್ ಮಾಡ್ಕೊಂತೀರಾ, ಪುರುಷರಿಗೆ ಏನು ಮುಂದೆ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತಾರಲ್ಲ, ಅದಕ್ಕೆ ಒಂದು 500 ರೂಪಾಯಿ ರೀಚಾರ್ಜ್ ಅನ್ನ ಮಾಡ್ಕೊಂಡ್ರೆ ನೀವು 500 ರೂಪಾಯಿಗೆ ಎಲ್ಲೆಲ್ಲೆಲ್ಲ ಓಡಾಡ್ಬೋದು ಅಷ್ಟು ಮಾತ್ರ ನೀವು ಓಡಾಡ್ಬೋದು. ಅದು ಖಾಲಿ ಆದ ನಂತರ ನೀವು ಮತ್ತೆ ರೀಚಾರ್ಜ್ ಮಾಡ್ಕೋಬೇಕು. ಅಂದ್ರೆ ನೀವು ಆ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಟ್ಟು ನೀವು ಟಿಕೆಟ್ ಅನ್ನ ತಗೋಬಹುದು. ಆ ಸ್ಮಾರ್ಟ್ ಕಾರ್ಡ್ ಅಲ್ಲಿ ಇರುವಂತಹ ಎಷ್ಟು ರೀಚಾರ್ಜ್ ಮಾಡಿರ್ತಾರಲ್ಲ ಹಣ, ಆ ಒಂದು ಹಣ ಅದರಲ್ಲಿ ಕಟ್ ಆಗ್ತಾ ಬರುತ್ತೆ. ನಂತರ ಅದು ನೀವು ಮುಗಿದ ನಂತರ, ಅಂದ್ರೆ ನಿಮ್ಮ ಒಂದು ರೀಚಾರ್ಜ್ ಏನು ಹಣ ಇರುತ್ತಲ್ಲ, ಆ ಒಂದು ಹಣ ಮುಗಿದ ನಂತರ ಮತ್ತೆ ನೀವು ರೀಚಾರ್ಜ್ ಮಾಡ್ಕೋಬೇಕು. ಈ ರೀತಿಯಾಗಿರುವಂತಹ ಕಾರ್ಡ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಪುರುಷರಿಗೆ. ಆದ್ರೆ ಇದು ಯಾವುದೇ ಕಾರಣಕ್ಕೂ ತಪ್ಪು ತಿಳ್ಕೊಬೇಡಿ, ಇದು ಫ್ರೀ ಆಗಿ ಇರೋದಿಲ್ಲ. ನೀವು ರೀಚಾರ್ಜ್ ಮಾಡ್ಕೊಂಡು ಆಮೇಲೆ ಹಣವನ್ನ ಟಿಕೆಟ್ ಗಾಗಿ ಉಪಯೋಗ ಮಾಡ್ಬೇಕಾಗುತ್ತೆ. ಪುರುಷರಿಗೆ ಮಾತ್ರ. ಇಲ್ಲಿ ಮಹಿಳೆಯರಿಗೆ ಫ್ರೀ ಇರುತ್ತೆ. ಪುರುಷರಿಗೆ ನೀಡುವಂತಹ ಸ್ಮಾರ್ಟ್ ಕಾರ್ಡ್ ಏನಿದೆ ಅಂತ ಸ್ಮಾರ್ಟ್ ಕಾರ್ಡ್ಗೆ ಮಾತ್ರ ಇಲ್ಲಿ ರೀಚಾರ್ಜ್ ಅನ್ನ ಮಾಡ್ಕೋಬೇಕಾಗುತ್ತೆ. ಇನ್ನು ಮೂರನೇ ಅಪ್ಡೇಟ್ ಏನ್ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ 3 ಕೋಟಿ ಜನರಿಗೆ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆ ಮಾಡುವಂತ ಯೋಜನೆ ಇದೆ ಅಂತ ಹೇಳಿದ್ದಾರೆ. ಮಹಿಳೆಯರು ಮತ್ತು ಪುರುಷರು ಇಬ್ಬರಿಗೂ ಸೇರಿ 3 ಕೋಟಿಗೂ ಹೆಚ್ಚು ಪ್ರಯಾಣಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸುವ ಒಂದು ಯೋಜನೆಯನ್ನ ರೂಪಿಸಿದೀವಿ ಅಂತ ಹೇಳಿದ್ದಾರೆ. ಇದರಿಂದ ರಾಜ್ಯದ ಬಹುತೇಕ ಬಸ್ ಪ್ರಯಾಣಿಕರು ಇದರ ಪ್ರಯೋಜನ ಪಡೆಯುವಂತ ಸಾಧ್ಯತೆ ಇದೆ ಅಂತ ಇಲ್ಲಿ ಹೇಳಿರುವಂತದ್ದು. ಇನ್ನು ನೆಕ್ಸ್ಟ್ ಅಪ್ಡೇಟ್ ಏನ್ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ 1,000 ಹೊಸ ಬಸ್ ಗಳನ್ನ ಖರೀದಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರಯಾಣಿಕರಿಗೆ ಉತ್ತಮ ಸೇವೆಯನ್ನ ನೀಡುವಂತ ಉದ್ದೇಶದಿಂದ ರಾಜ್ಯ ಸರ್ಕಾರದ ವತಿಯಿಂದ 1,000 ಹೊಸ ಬಸ್ ಗಳನ್ನ ಖರೀದಿಸುತ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿರುವಂತದ್ದು. ಇದಕ್ಕಾಗಿ ಸರ್ಕಾರ ಅನುದಾನವನ್ನು ಕೂಡ ನೀಡಲಿದೆ ಅಂತ ಹೇಳಿದ್ದಾರೆ. ಇದರಿಂದ ಬಸ್ಗಳ ಸಂಖ್ಯೆ ಕೂಡ ಹೆಚ್ಚಾಗುವ ನಿರೀಕ್ಷೆ ಇದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಇನ್ನು 5ನೇ ಅಪ್ಡೇಟ್ ಏನ್ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ 4,000 ಎಲೆಕ್ಟ್ರಿಕ್ ಬಸ್ ಗಳನ್ನ ಸೇರ್ಪಡೆ ಮಾಡ್ತೀವಿ ಅಂತ ಹೇಳಿರುವಂತದ್ದು. ಕೇಂದ್ರ ಸರ್ಕಾರದ ಸಹಾಯದಿಂದ 4,000 ಎಲೆಕ್ಟ್ರಿಕ್ ಬಸ್ ಗಳನ್ನ ರಾಜ್ಯಕ್ಕೆ ತರಲಾಗುತ್ತೆ. ಈ ಬಸ್ ಗಳನ್ನ 4 ಸಾರಿಗೆ ನಿಗಮಗಳಿಗೆ ಹಂಚಿಕೆ ಮಾಡ್ತೀವಿ. ಇದರಿಂದ ಪರಿಸರ ಸ್ನೇಹಿ ಮತ್ತು ಸಾರಿಗೆ ವ್ಯವಸ್ಥೆ ಉತ್ತೇಜನ ಸಿಗುತ್ತೆ ಅನ್ನುವಂತಹ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. 4,000 ಎಲೆಕ್ಟ್ರಿಕ್ ಬಸ್ ಗಳನ್ನ ಇಲ್ಲಿ
ಸೇರಿಸುವಂಥದ್ದು. ಇನ್ನು 6ನೆಯ ಅಪ್ಡೇಟ್ ಏನು ಅಂದ್ರೆ ಮಹಿಳೆಯರ ಸುರಕ್ಷತೆಗೆ ಕ್ರಮವನ್ನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಏನಂದ್ರೆ ಟ್ಯಾಕ್ಸಿ ಆಗಿರ್ಬೋದು, ಕ್ಯಾಬ್ ಆಗಿರ್ಬೋದು ಅಥವಾ ಇತರೆ ಸಾರ್ವಜನಿಕ ವಾಹನಗಳಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗಳಲ್ಲಿ ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನ ಅಳವಡಿಕೆಗೆ ಸರ್ಕಾರ ಒತ್ತು ನೀಡ್ತೀವಿ. ಅಂದ್ರೆ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಿರುತ್ತೆ ವೆಹಿಕಲ್ ಗಳಲ್ಲಿ, ಈಗ ಕ್ಯಾಬ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಈ ರೀತಿ ಆಗಿರುವಂತ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗಳಲ್ಲಿ ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನ ಅಳವಡಿಕೆ ಮಾಡ್ತೀವಿ. ಇದರಿಂದ ಮಹಿಳೆಯರ ಒಂದು ಸುರಕ್ಷತೆಗೆ ಹೆಚ್ಚಿನ ಒಂದು ವ್ಯವಸ್ಥೆ ಆಗುತ್ತೆ ಅನ್ನುವಂಥದ್ದು ಇದರ ಒಂದು ಉದ್ದೇಶ ಆಗಿರುತ್ತೆ ಅಂತ ಹೇಳಿದ್ದಾರೆ. ಇದರಿಂದ ವಾಹನ ಎಲ್ಲಿದೆ ಎಂಬುದನ್ನ ಟ್ರ್ಯಾಕ್ ಮಾಡಬಹುದು, ಮತ್ತೆ ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿಸಲು ಈ ಒಂದು ಕ್ರಮವನ್ನ ಕೈಗೊಳ್ಳಲಾಗ್ತಿದೆ ಅಂತ ಹೇಳಿರುವಂತದ್ದು. ಇದು ತುಂಬಾ ಒಳ್ಳೆಯ ಯೋಜನೆ ಅಂತಾನೆ ಹೇಳ್ಬೋದು. ಈ ಒಂದು ವ್ಯವಸ್ಥೆಯನ್ನ ತಂದ್ರೆ ಮಹಿಳೆಯರಿಗೆ ಹೆಚ್ಚಿನ ಸುರಕ್ಷತೆ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಇದಿಷ್ಟು ಬೈರತಿ ಸುರೇಶ್ ಅವರು ಕೊಟ್ಟಿರುವಂತಹ ಮಾಹಿತಿ. ಇನ್ನೊಂದು ಇಂಪಾರ್ಟೆಂಟ್ ಆಗಿ ಸ್ಮಾರ್ಟ್ ಕಾರ್ಡ್ ಕುರಿತು ಏನು ಸಚಿವರು ಹೇಳಿರುವಂತದ್ದು ಇನ್ನು ಮಾಹಿತಿ ನೀಡಿದ್ದಾರೆ ಅಷ್ಟೇ. ಆದ್ರೆ ಕಾರ್ಡ್ ವಿತರಣೆ ಯಾವಾಗ ಆರಂಭ ಆಗುತ್ತೆ, ಅರ್ಜಿ ಸಲ್ಲಿಸಬೇಕಾ, ಸೊ ಹೇಗೆ ಪಡಿಬೇಕು, ಸೊ ಇದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ಅಧಿಕೃತ ಆದೇಶವನ್ನ ಬಿಡುಗಡೆ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಅಧಿಕೃತ ಮಾಹಿತಿ ಬಂದ ನಂತರ ಹೆಚ್ಚಿನ ವಿವರಗಳನ್ನು ನಿಮ್ಗೆ ತಿಳಿಸ್ತೀವಿ. ಸೊ ಹಾಗಾಗಿ ಇಲ್ಲಿ ಘೋಷಣೆಯನ್ನ ಮಾಡಿದೀವಿ, ಸೊ ಈ ರೀತಿಯಾಗಿರುವಂತ ಕೆಲಸಗಳನ್ನ ಮಾಡ್ತೀವಿ ಅಂತ. ಆದ್ರೆ ಇನ್ನು ಕೂಡ ಹೇಗೆ ಅರ್ಜಿಯನ್ನ ಸಲ್ಲಿಸಬೇಕು, ಎಲ್ಲಿ ಪಡಿಬೇಕು, ಏನೆಲ್ಲ ಪ್ರೊಸೆಸ್ ಇದೆ, ಅದ್ಯಾವುದನ್ನು ಕೂಡ ಇನ್ನೂ ಅಧಿಕೃತವಾಗಿ ಆದೇಶ ಬಂದಿಲ್ಲ. ಇದನ್ನು ನಿಮ್ಗೆ ಯಾಕೆ ಪದೇ ಪದೇ ಹೇಳ್ತೀನಿ ಅಂದ್ರೆ, ಕೆಲವರು ಇದನ್ನೇ ಒಂದು ಚಾನ್ಸ್ ಇಟ್ಕೊಂಡು ನಾನು ಸ್ಮಾರ್ಟ್ ಕಾರ್ಡ್ ಅಪ್ಲೈ ಮಾಡ್ಕೊಡ್ತೀನಿ ಅಂತ ಸುಮ್ನೆ ದುಡ್ಡಿಸ್ಕೊಂಡು ನಿಮ್ಗೆ ಮೋಸ ಮಾಡ್ತಾರೆ. ಸೊ ಹಾಗಾಗಿ ಯಾವ್ದು ಕೂಡ ಅಧಿಕೃತ ಆದೇಶ ಬಂದಿಲ್ಲ. ಇಲ್ಲಿ ಘೋಷಣೆ ಮಾಡಿದ್ದಾರೆ ಅಷ್ಟೇ, ಅಂದ್ರೆ ಹೇಳಿದ್ದಾರೆ ಈ ತರ ಮಾಡ್ತೀವಿ ಅಂತ. ಬಟ್ ಅಪ್ಲೈ ಮಾಡೋದು ಹೇಗೆ, ಡಾಕ್ಯುಮೆಂಟ್ಸ್ ಏನ್ ಬೇಕು, ಎಲ್ಲಿ ಪಡಿಬೇಕು, ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಎಲ್ಲಾನು ಕೂಡ ಏನು ಕೂಡ ಇನ್ನು ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ. ಸೊ ಬಂದಾಗ ನಾನೇ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.